ಅಪ್ಪ 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 ಏನಾಯ್ತು ಭವಾನಿ? ಅಲ್ಲಿ ಆರ್ತಿ. ಯಾಕ್ರಾಣಿ ನೀನ್ ಬರೋದಿಲ್ವಾ? ಏನ್ರಿ ಅವಳು ಗೋಳು? ದಿನಕ್ಕೊಂದು ನಾಟಕ ಮಾಡ್ತಾಳೆ. ದಿನ ಸಾಯೋರ್ಗಳವ್ರು ಯಾರು? ನೋಡ್ರಾಣಿ, ಈಗ ನೀನು ಬರದೆ ಹೋದ್ರೆ ಮನೆಯವ್ರ ದೃಷ್ಟಿಯಲ್ಲಿ ಕೆಟ್ಟವಳಾಗಿ ಕಾಣ್ತೀಯ. ಸುಮ್ಮನೆ ಬಾ. ನಿಮ್ದೊಳ್ಳೆ ಸರಿ, ಅವ್ರು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತಾನೆ ಬದುಕ್ತಿರಲ್ಲ. ನಿಮ್ಗೋಸ್ಕರ ನೀವು ಯಾವಾಗ್ರಿ ಬದುಕ್ತೀರಾ? ಮಗ ಸತ್ 8 ದಿನ ಆದರೂ ಮಗ ಸತ್ತಿದ್ದಾನೇನೋ ನಂಬಿಕೆನೇ ಇಲ್ಲ ಅವಳಿಗೆ. ಮಮ್ಮಿ ಏನ್ ಮಾಡ್ತಿದ್ದೀರಾ? ಚೈತ್ರ, ಇನ್ನೂ ನೀನ್ ಏನ್ ಮಾಡ್ತಿದ್ಯಾ? ಸ್ಕೂಲ್ ಗೊತ್ತಾಗ್ಲಿಲ್ವಾ? ಹೋಗ್ ರೆಡಿ ಆಗು. ಚಿರು ಅಲ್ಲಿ ರಾಣಿ ಅತ್ತೆ ಜೊತೆ ಇದ್ದಾನೆ ಅನ್ಸುತ್ತೆ, ಹೋಗ್ ಕರ್ಕೊಂಡ್ ಬಾ. ನಾನು ಮೊದಲೇ ಹೇಳಿದೆ ಇದು ಹುಚ್ಚಕ್ಕೆ ತಿರುಗತ್ತೆ ಅಂತ. ಈಗ ನೋಡಿ. ಹೋಗು ಕಂದ ಬೇಗ, ಅವನಿಗಿನ್ನೂ ತಿಂಡಿ ತಿನ್ನಿಸ್ಬೇಕು, ರೆಡಿ ಮಾಡಬೇಕು. ಹೋಗು ಬೇಗ ಕರ್ಕೊಂಡ್ ಬಾ. ಹೋಗು ಚೈತ್ರ. ಚೈತ್ರ ಯಾಕೆ ಅಳ್ತಾ ಇದೆಯಾ? ಚಿರು ಬೈದ್ನಾ? ಹೋಗ್ಲಿ ಬಿಡು ಕಂದ, ಅವ್ನು ನಿನ್ನ ತಮ್ಮ ಅಲ್ವಾ, ಎಷ್ಟೇ ಆಗಲಿ. ಹಾಂ, ಅಳ್ಬಾರ್ದು. ಹೋಗಿ ಕರ್ಕೊಂಡು ಬಾ, ಹೋಗು. ಚಿರು, ಏನ್ ಮಾಡ್ತಿದ್ಯಾ ಆರತಿ? ರೀ ಅದು ಅಶೋಕ್ ಚಿರು ಇದ್ದಾನೆ ಅಂತ. ಏನಾಯ್ತು? ಅಶೋಕ್, ನಾನು ನನ್ನ ಮಗನ ಹತ್ರ ಕ್ಷಮೆ ಕೇಳಬೇಕು ಅಶೋಕ್. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅಶೋಕ್, ಕೋಪ ಮಾಡ್ಕೊಂಡಿದ್ದಾನೆ. ಎಲ್ಲಿದ್ಯಾ? ಇನ್ನೆಲ್ಲಿ? ಮನೇಲಿ. 1 ವೀಕ್ ಮೇಲಾಯ್ತು, ಇನ್ನೂ ಸರಿ ಹೋಗಿಲ್ವಾ? ಪ್ಲೀಸ್, ಅದೊಂದು ಬಿಟ್ಟು ಬೇರೆ ಏನಾದರೂ ಮಾತಾಡು. ಅಶು, ಹೀಗೆ ಹೇಳ್ತೀನಿ ಅಂತ ನೀನು ಬೇಜಾರಾಗಬೇಡ. ನಿಮ್ಮನೆ ಇವತ್ತಿನ ಪರಿಸ್ಥಿತಿಗೆ ಕಾರಣನೇ ನಿನ್ನ ಹೆಂಡತಿ ಆರತಿ. ವಾಟ್ ಡು ಯು ಮೀನ್? ಜಸ್ಟ್ ಥಿಂಕ್ ಅಶು, ಅವಳಿಗೆ ಕಾರ್ ಡ್ರೈವ್ ಮಾಡೋಕ್ಕೆ ಬರಲ್ಲ ಅಂತ ಗೊತ್ತಿದ್ರು ಯಾಕೆ ಡ್ರೈವ್ ಮಾಡೋ ಸಾಹಸ ಮಾಡಬೇಕಾಗಿತ್ತು? ಜೋರಾಗಿ ಮಳೆ, ಗುಡುಗು, ಮಿಂಚು ಎಲ್ಲ ಬರ್ತಿತ್ತು. ಎಕ್ಸ್ಪರ್ಟ್ ಡ್ರೈವರ್ಸೇ ಕಾರನ್ನ ಸೈಡ್ ನಿಲ್ಲಿಸ್ತಾರೆ. ಅಲ್ಲ, ಮನೆಯಲ್ಲಿ ಕೃಪಾಕರ್ ಜಯಸಿಂಹ ಇಬ್ರು ಇದ್ರು. ಅವ್ರ ಹತ್ರ ಯಾರ ಹತ್ರನಾದ್ರೂ ಡ್ರಾಪ್ ತಗೊಬೋದಿತ್ತಲ್ಲ.
ಇವಳೆ ಯಾಕೆ ಡ್ರೈವ್ ಮಾಡೋ ನೀರು ಥರ ತಗೊಂಡ್ಲು? ಇದನ್ನೆಲ್ಲ ಯಾಕೆ ಹೀಗೆ ಪಾಯಿಂಟ್ ಔಟ್ ಮಾಡ್ತಿದ್ಯಾ ನೀನು? ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಡೌಟ್ಸ್. ನಿನ್ನ ಮಗನ ಸಾವಿಗೆ ಕಾರಣ ಆಗಿರೋ ಅವಳನ್ನ ಎಲ್ಲಿಡಬೇಕೋ ಅಲ್ಲಿಡು. ಯಾರಿಗೆ? ಆರತಿ ಅಮ್ಮವ್ರಿಗೆ. ಬಾಬಾ ಯಜಮಾನ್ರೆ, ಪೊಲೀಸ್ನವ್ರು ಬಂದಿದ್ದಾರೆ. ಹಾಂ, ನನಗೆ ಆಮೇಲೆ ಕಾಲ್ ಮಾಡ್ತೀನಿ. ಎಸ್ ಇನ್ಸ್ಪೆಕ್ಟರ್. ಮಿಸ್ಟರ್ ಅಶೋಕ್, ಕಾರ್ ಬಿದ್ದ ಜಾಗನೆಲ್ಲ ಮಾಜರ್ ಮಾಡಿದ್ವಿ. ಕೆಲವು ವಸ್ತುಗಳನ್ನ ನಿಮ್ಗೆ ಕೊಟ್ಟೋಗೋಣ ಅಂತ ಬಂದೆ. ಅದನ್ನು ಕೊಡಿ. ಮತ್ತೇನಾದರೂ ವಿಷಯ ಇದ್ದರೆ ತಿಳಿಸಿ. ಓಕೆ, ನಾನಿನ್ನು ಬರ್ತೀನಿ. ಅದೆಲ್ಲ ಗೊತ್ತಿಲ್ಲ, ಬೇಕು ಅಂದ್ರೆ ಬೇಕು. ಅಲ್ಲ ಚಿರು, ಈಗಾಗಲೇ ನಿಮಗೆ ಸಾಕಷ್ಟು ಹಣ್ಣು ತಂದ್ಕೊಟ್ಟಿದ್ದೀನಲ್ವಾ, ಇವಾಗ ಇದ್ಯಾಗಬೇಕು? ನಂಗೆ ಅದೆಲ್ಲ ಗೊತ್ತಿಲ್ಲ, ಚಟ್ಪಟ್ ಅಂತ ಸೌಂಡ್ ಮಾಡಕ್ ಬೇಕು. ಸರಿ ಆಯ್ತಪ್ಪ, ತಂದ್ಕೊಡ್ತೀನಿ. ಚಿರು, ಥ್ಯಾಂಕ್ ಯು ಪಪ್ಪಾ. ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೊ. ಚಿರುಗೆ ಈ ಪೆನ್ ಅಂದರೆ ತುಂಬ ಇಷ್ಟಪ್ಪ, ತುಂಬ ಇಷ್ಟ. ಈ ಪೆನ್ನು, ಈ ಶಬ್ದ, ಪಿಯಾನೋ, ನಮ್ಮ ಚಿರು ನೆನಪು ಇದರಲ್ಲೇ ಉಳ್ದೋಯ್ತಮ್ಮ, ಇದರಲ್ಲೇ ಉಳ್ದೋಯ್ತು. ಚಿರು, ಈ ಪಾಪಿ ತಾಯಿನ ಕ್ಷಮಿಸ್ಬಿಡು ಕಂದ, ಕ್ಷಮಿಸ್ಬಿಡು. ಆದ್ರೆ ಈ ಮಮ್ಮಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಮಾತ್ರ ಅನ್ಕೋಬೇಡ ಕಣೋ, ಅನ್ಕೋಬೇಡ. ನೀನ್ ನನ್ನ ಪ್ರಾಣ ಕಣೋ, ನನ್ನ ಪ್ರಾಣ. ಮಮ್ಮಿ, ಮಮ್ಮಿ, ಚಿರುನ ಎಲ್ರೂ ಮಿಸ್ ಮಾಡ್ಕೋತಿದ್ದಾರೆ. ನನ್ಗೇನಾದ್ರೂ
ಚಿರು ಉಳ್ಕೋಬೇಕಿತ್ತಲ್ವಾ ಮಮ್ಮಿ? ನೀನಿಲ್ಲ ಚೈತ್ರ, ಹಾಗೆಲ್ಲ ಮಾತಾಡ್ಬೇಡ, ಹಾಗೆಲ್ಲ ಮಾತಾಡ್ಬೇಡ. ನೀವು ಚಿರುನ ನೆನ್ಸ್ಕೊಂಡು ಅಳೋದನ್ನ ನೋಡೋಕ್ಕಾಗ್ತಿಲ್ಲ ಅಮ್ಮವ್ರೆ. ಏನ್ ಮಾಡ್ಲಿ ಮಾತಂಗಿ, ನನ್ನ ಮಗ ನನ್ನಿಂದಾಗಿ ಸತ್ತೋದ. ಅವನನ್ನ ಒಂದ್ಸರಿ ನೋಡ್ಬೇಕು, ಅವನ ಹತ್ರ ಮಾತಾಡ್ಬೇಕು, ಈ ಅಮ್ಮನ್ನ ಕ್ಷಮಿಸು ಅಂತ ಕೇಳ್ಕೋಬೇಕು. ಆದ್ರೆ ಅದ್ಯಾವುದೂ ಆಗಲ್ಲ. ಅವನಿನ್ ಯಾವತ್ತೂ ವಾಪಸ್ ಬರಲ್ಲ. ಈ ಅಮ್ಮನ ನೋವನ್ನ ಕೇಳಲ್ಲ. ಕೇಳ್ತಾನೆ. ನೀವು ನಿಮ್ಮ ಮಗನ ಜೊತೆ ಮಾತಾಡಬಹುದು. ಇಲ್ಲಿಂದ 270 ಕಿಲೋಮೀಟರ್ ದೂರದಲ್ಲಿ ಒಂದೂರಿದೆ, ಪೆರನಗುಟ್ಟ ಅಂತ. ಅದು ಆತ್ಮಗಳ ಊರು. ಅಲ್ಲೊಂದು ಪಾಳು ಬಿದ್ದ ದೇವಸ್ಥಾನ. ನೀವು ಮನೆಯಿಂದ ಹೋಗೋವಾಗಲೇ ನಿಮ್ಮ ಮಗನ ಅಸ್ಥಿ ತಗೊಂಡು ಹೋಗಬೇಕು. ದೇವಸ್ಥಾನದ ಹೊರಗಡೆನೆ ಅಸ್ಥಿ ಇಟ್ಟು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಬೇಕು. ನೀವು ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಬಾಗಿಲು ಹಾಕೋಬೇಕು. ಒಂದು ಸಲ ಬಾಗಿಲು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಬಾಗಿಲನ್ನ ತೆಗಿಬಾರ್ದು. ಸರಿಯಾಗಿ 12 ಗಂಟೆಗೆ ಅಲ್ಲಿ ಆತ್ಮಗಳು ಬರ್ತವೆ. ಆತ್ಮಗಳು ನಿಮ್ಮ ಹತ್ರ ಬಾಗಿಲು ತೆಗಿ ಅಂತ ಬೇಡ್ಕೊಳ್ತವೆ, ಕೂಗಾಡ್ತವೆ, ಕೆಟ್ಟದಾಗಿ ಕಿರ್ಚಾಡ್ತವೆ. ಅವುಗಳ ಕೂಗಾಟಕ್ಕೆ ಎದೆ ಬಡಿತಾನೆ ನಿಂತೋಗೋ ಹಾಗೆ ಭಾಸವಾಗತ್ತೆ. ಆದರೆ ಹೆದರಬಾರ್ದು, ಧೈರ್ಯದಿಂದ ಮಗನ್ನ ಕರಿಬೇಕು. ಆಗ ಅಲ್ಲಿಗೆ ನಿಮ್ಮ ಮಗನ ಆತ್ಮ ಬರುತ್ತೆ. ನಿಮ್ಮ ಮಗನ ಹತ್ರ ಕ್ಷಮಾಪಣೆ ಕೇಳಿಕೊಂಡು ನಿಮ್ಮ ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ ಅಮ್ಮವ್ರೆ. ನನ್ನ ಮಗ ನನ್ನ ಚಿರು ಕಾಣಿಸ್ತಾನ? ಇಲ್ಲ, ಅವನ ಧ್ವನಿ ಮಾತ್ರ ಕೇಳಿಸುತ್ತೆ. ಆತ್ಮಗಳು ದೇವಸ್ಥಾನದ ಹೊರಗೆ ಇರುತ್ತೆ. ಅವುಗಳಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲ. ಅಮ್ಮವ್ರೆ, ನಾನು ಹೇಳೋ ಮಾತನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವು ಆತ್ಮ ಜೊತೆ ಮಾತಾಡುವಾಗ ಅದು ನಿಮ್ಮನ್ನ ಕೆರಳಿಸಬಹುದು, ಬೇಡ್ಕೋಬಹುದು, ಕಣ್ಣೀರು ಹಾಕ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಮುಚ್ಚಿದ ಬಾಗಲನ್ನ ತೆಗಿಬಾರ್ದು. ಬೆಳಗ್ಗಿನ ಸೂರ್ಯ ಮೂಡೋವರೆಗೂ ನೀವು ಹೊರಗೆ ಬರಲೇಬಾರ್ದು. ವಾಪಸ್ ಬರುವಾಗ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು. ಈ ಕೆಲಸ ಚಿರು ಶ್ರಾದ್ದ ಆಗಕ್ಕೆ ಮುಂಚೆ ಆಗಬೇಕು. ಆಮೇಲಾದ್ರೆ ಪ್ರಯೋಜನ ಇಲ್ಲ. ನೀವು ಹೋಗೋ ವಿಷಯ ಮನೆಯವ್ರಿಗೆ ಯಾರಿಗೂ ಹೇಳಬೇಡಿ. ಹೇಳಿದ್ರು ಅವ್ರು ನಂಬಲ್ಲ. ನೀವೊಬ್ಬರೇ ಹೋಗಬೇಕು. ಆತ್ಮಗಳ ಜೊತೆ ಮಾತಾಡ್ಬೋದಾ? ಆ ರೀತಿ ದೇವಸ್ಥಾನ ಇರೋದಕ್ಕೆ ಸಾಧ್ಯನಾ? ಮಾತಂಗಿ ನನ್ನನ್ನ ಸಮಾಧಾನ ಮಾಡೋದಕ್ಕೋಸ್ಕರ ಹೇಳ್ತಿದ್ದಾಳೆ. ಗೊತ್ತಿಲ್ಲದೆ ಹೋಗೋದು ಸಮಸ್ಯೆ ಆಗ್ಬೋದಾ? ಮಗನ್ನೇ ಕಳ್ಕೊಂಡ್ಮೇಲೆ ಕಳ್ಕೊಳ್ಳೋದಕ್ಕೆ ಇನ್ನೇನು ಉಳಿದಿದೆ? ನಾನು ಕ್ಷಮೆ ಕೇಳಬೇಕು ಅಂದ್ರೆ ಅಲ್ಲಿಗೆ ಹೋಗ್ಲೇಬೇಕು. ಊಟ ಮಾಡಿಲ್ವಾ? ಏನಾದರೂ ಸಮಸ್ಯೆನಾ? ದುಡ್ಡೇನಾದರೂ ಬೇಕಿತ್ತಾ? ನಾನು ಪ್ರೀತಿಯಿಂದ ಕೇಳಿದ್ರೆ ನಗ್ತೀಯಲ್ಲ, ನಾನು ನಿಜವಾಗ್ಲೂ ಕೇಳ್ತಾ ಇದ್ದೀನಿ. ಏನಾದರೂ ಸಮಸ್ಯೆ ಇದ್ರೆ ಹೇಳು. ನನಗೇನು ಸಮಸ್ಯೆ ಇಲ್ಲ. ಏನು ಕೇಳಬೇಕು ಅಂತಿದ್ದೀರೋ ನೇರವಾಗಿ ಕೇಳಿ, ಪರವಾಗಿಲ್ಲ. ಅಲ್ಲ, ಆರ್ತಿ ಎಲ್ಲಿಗೋ ಹೋಗಬೇಕು ಅಂತ ನಿನ್ನನ್ನು ಕೇಳ್ತಾ ಇದ್ಲು.
ಅವಳು ಎಲ್ಲಿಗೆ ಹೋಗ್ಬೇಕಂತೆ? ಇದನ್ನ ನೀವು ಆರತಿ ಅಮ್ಮ ಅವ್ರ ಹತ್ರನೇ ಕೇಳ್ಬೋದಿತ್ತಲ್ಲ. ಪಾಪ ಆರ್ತಿ, ಚಿರು ಸತ್ತಾಗಿಂದ ಅವಳ ಮನಸ್ಥಿತಿನೇ ಸರಿ ಇಲ್ಲ. ಹುಚ್ಚುಚ್ಚಾಗಾಡ್ತಾಳೆ. ಏನಾದರೂ ಕೆಟ್ಟ ನಿರ್ಧಾರ ತಗೊಂಡ್ಬಿಡ್ತಾಳೇನೋ ಅಂತ. ಅದಾ, ಮಳೆ ಮಿಂಚು ಗುಡುಗು ಬಂದಾಗ ಹೊರಗಡೆ ಹೋಗ್ಬೋದಾ ಅಂತ ಅವ್ರು ನನ್ನ ಹತ್ರ ಕೇಳಿದ್ರು. ಅಂಥ ಸಮಯದಲ್ಲಿ ಹೊರಗಡೆ ಹೋಗಬೇಡಿ, ಮಿಂಚು ಬಡಿಬೋದು ಅಂತ ಹೇಳಿದೆ. ನೀವು ಅಷ್ಟೇ, ಅಂಥ ಸಮಯದಲ್ಲಿ ಹೊರಗಡೆ ಹೋಗಬೇಡಿ. ಎಷ್ಟು ದುರಹಂಕಾರ ಇವಳಿಗೆ. ಮೊದಲು ಇವಳನ್ನ ಮನೆಯಿಂದ ಆಚೆ ಹಾಕಬೇಕು. ಇವರಿಬ್ಬರು ಸೇರ್ಕೊಂಡು ಏನೋ ಡ್ರಾಮಾ ಮಾಡ್ತಾ ಇದ್ದಾರೆ. ಅದೇನು ಅಂತ ನಾನು ಕಂಡು ಹಿಡಿಲೇಬೇಕು. ಏನು ನಿರ್ಧಾರ ಮಾಡಿದ್ರಿ? ನೀನು ಹೇಳಿದ ಜಾಗಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಆಗ ಅವನ ಹತ್ರ ಮಾತಾಡ್ಬೋದಲ್ವಾ? ನಾನೇನು ತಪ್ಪು ಮಾಡಿಲ್ಲ ಮಗನೆ ಅಂತ ಹೇಳ್ಬೋದು. ನೀನಿರೋ ಜಾಗಕ್ಕೆ ನಿಮ್ಮಮ್ಮ ಬಂದಿದ್ದಾಳೆ ನೋಡು ಅಂತ ಹೇಳ್ಬೋದು. ಆಗ್ಲಾದ್ರೂ ಅವನು ನನ್ನನ್ನು ನಂಬ್ತಾನಲ್ವಾ? ನನ್ಗದೇ ಮುಖ್ಯ. ನಾನು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನ್ನನ್ನು ಯಾವ ಶಕ್ತಿನೂ ತಡೆಯೋದಕ್ಕಾಗಲ್ಲ. ಗುರುಗಳೇ, 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 ಏನಾಗ್ತಾ ಇದೆ? ಏನಿದೆಲ್ಲ? ಮನುಷ್ಯ ತನ್ನ ಹಾಗೂ ದೇವರ ಮಧ್ಯೆ ಒಂದು ನಂಬಿಕೆಯಲ್ಲಿ ಬದುಕ್ತಾನೆ. ಆ ದೇವರು ನನಗೆ ಏನನ್ನೋ ಹೇಳಕ್ ಬಯಸ್ತಾ ಇದ್ದಾನೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಡೆಯುತ್ತೆ, ಏನೋ ಒಂದು ಭಯಂಕರವಾದ ನಡೆಯುತ್ತೆ.